ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗಲ್ಲಿ ಏನಿದೆ ಅಂತಂದ್ರೆ ನಿಶ್ಚಿತಾರ್ಥದ ಕಾರ್ಯಕ್ರಮದ ವಿಡಿಯೋ ನೋಡ್ರಿ. ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ನಿಶ್ಚಿತಾರ್ಥ ಕಾರ್ಯಕ್ರಮ ನಾವು ಹೋದ್ಗಳ ಹೆಂಗೆ ವೆಲ್ಕಮ್ ಮಾಡ್ತಾರೆ ಅನ್ನೋದು ಒಂದು. ಇವಾಗ ನೋಡಿ ಹೋದ್ವಿ ಅಂದ್ರೆ ಹುಡುಗಿ ಮನೆ ಕಡೆ, ನಮ್ಮೂರು ಶಹಾಪುರದು ಹುಡುಗ, ಬಿಜಾಪುರದು ಹುಡುಗಿ. ಇವಾಗ ಮನೆಗೆ ಹೋದ ಬಳಿಕ ಫಸ್ಟ್ ನಿಂತಿರ್ತಾರೆ, ವೆಲ್ಕಮ್ ಮಾಡೋದಕ್ಕೆ ನಿಂತಿರ್ತಾರೆ. ಎಲ್ಲರೂ ಕೈಯಲ್ಲಿ ನೀರು ಹಿಡ್ಕೊಂಡು ನಿಂತಿರ್ತಾರೆ. ಹೋದ ತಕ್ಷಣ ಮೊದಲು ಕಾಲು ತೊಳ್ಕೊಂಡು ನೀರು ಕೊಡ್ತಾರೆ. ನೀರು ಕೊಟ್ಮೇಲೆ ಕಾಲು ಮುಖ ತೊಳ್ಕೊಂಬಿಟ್ಟು ಒಳಗಡೆ ಹೋಗೋದು. ಒಳಗಡೆ ಹೋದ್ಮೇಲೆ ಪ್ರೊಸೀಜರ್ ಚಾಲೂ ಆಗುತ್ತೆ ನೋಡಿ. ವಿಭೂತಿ ಕೊಡೋದು, ಕುಂಕುಮ ಹಚ್ತಾರೆ. ಮೊದಲು ಕುಂಕುಮ ಹಚ್ಚಿ ವಿಭೂತಿ ಕೊಟ್ಟು ಬಿಟ್ಟು ಸಕ್ಕರೆ ಕೊಡ್ತಾರೆ ಬಾಯಲ್ಲಿ ಹಾಕೊಳೋದಕ್ಕೆ. ಮೊದಲು ಸ್ವೀಟು, ಅದು ಸಿಹಿಯಿಂದ ಶುರು ಮಾಡುವಂಥ ಕಾರ್ಯಕ್ರಮ. ಸ್ವೀಟ್ ಕೊಡ್ತಾರೆ, ಸಕ್ಕರೆ ತಿಂದುಬಿಟ್ಟು ಆಮೇಲೆ ನೀರು ಕೊಡ್ತಾರೆ, ನೀರು ಕುಡಿಯೋದು. ಇದು ಫಸ್ಟ್ ಪದ್ಧತಿ ನೋಡಿರಿ. ನಮ್ಮ ಕಡೆ ಹೋಳುಗುಣ ಕಾರ್ಯಕ್ರಮ ಅಂತಾರೆ, ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ. ನಿಶ್ಚಿತಾರ್ಥ ಕಾರ್ಯಕ್ರಮದ ದಿನ ಈ ಥರ ಮೊದಲನೇ ಆದ್ಯತೆ ಈ ಥರ ಇರುತ್ತೆ. ಮೊದಲು ವಿಭೂತಿ ಕೊಟ್ಬಿಟ್ಟು ವಿಭೂತಿ ಹಚ್ಕೊಂಡ ನಂತರ ಸಕ್ಕರೆ ಕೊಡ್ತಾರೆ. ಸಕ್ಕರೆ ತಿಂದಮೇಲೆ ನೀರು ಕೊಡ್ತಾರೆ. ನೀರು ಕುಡಿದು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಟಿಫಿನಿಗೆ ಕರೀತಾರೆ. ಟಿಫಿನ್ ಮಾಡಿಬಿಟ್ಟು ಟಿಫಿನ್ ಮಾಡಿದ ನಂತರ ಕಾರ್ಯಕ್ರಮ ಶುರು ಮಾಡ್ತಾರೆ. ಅಂದರೆ ಹುಡುಗ ಹುಡುಗಿಗೆ ಬಟ್ಟೆ ಮಾಡೋದು, ಅದು ಏನೇನು ಇರುತ್ತೆ ಅದೆಲ್ಲ ಕಾರ್ಯಕ್ರಮ ಮಾಡ್ತಾರೆ. ಈ ಜೋಡಿಗಳೇ ನೋಡಿ ಸ್ನೇಹಿತರೆ ಎಂಗೇಜ್ಮೆಂಟ್ ಆಗಿರೋದು. ನೀವು ಕೂಡ ಎಲ್ಲರೂ ಹರಿಸಿರಿ. ಈ ಜೋಡಿಗಳು ಮುಂದೆ ಚೆನ್ನಾಗಿರಬೇಕು ಅಂತ, ಒಳ್ಳೆಯದಾಗಲಿ ಅಂತ ನೀವು ಕೂಡ ಹರಿಸಿ. ಜೋಡಿ ಹೇಗಿದೆ ಕಮೆಂಟ್ ಹಾಕಿ. ಓಕೆ ಸ್ನೇಹಿತರೆ, ಆ ಕಡೆ ಶಾಸ್ತ್ರ ನಡೀತಾ ಇತ್ತು. ಈ ಕಡೆ ನಮ್ಮ ಕಡೆ ಇಳೆ ಅಂತ ಮಾಡ್ತಾರೆ. ಅದು ಎಲೆ ಅಡಕೆ ಆಮೇಲೆ ಸಕ್ಕರೆ ಕೊಡ್ತಾರೆ. ಎಲ್ರಿಗೂ ಸಕ್ಕರೆ ಹಂಚ್ತಾ ಇದ್ರು ನೋಡಿ. ಅದು ಬಾಯಿ ಸಿಹಿ ಮಾಡ್ಕೊಳ್ಳೋದಕ್ಕೋಸ್ಕರ ಅದು ಶಾಸ್ತ್ರ ಮೊದಲಿನಿಂದನೂ ಬಂದಿದೆ. ನಿಶ್ಚಿತಾರ್ಥ ದಿನ ಎಲ್ರಿಗೂ ಸಕ್ಕರೆ ಹಾಕಿಬಿಟ್ಟು ಬಾಯಿ ಸಿಹಿ ಮಾಡ್ಕೊಳ್ಳೋದಂತ. ಫಸ್ಟ್ ನಮ್ಮ ಕಡೆ ಯಾವ ಕಾರ್ಯಕ್ರಮನೇ ಶುರು ಆಗಲಿ ಮೊದಲು ಸಕ್ಕರೆ ಬಾಯಲ್ಲಿ ಹಾಕ್ತಾರೆ. ಅದು ಒಂದು ಸಿಹಿ ಒಳ್ಳೆಯದಲ್ವಾ, ಬಾಯಲ್ಲಿ ಸಿಹಿ ಮಾಡಿಕೊಂಡು ಮುಂದಿನ ಮಾತುಕತೆ ಅಂತ ಅಂದ್ಬಿಟ್ಟು ಎಲ್ರಿಗೆ ಕೊಡ್ತಾ ಇದ್ದಾರೆ. ನಮ್ಮ ಕಡೆ ಒಂಥರ ಈ ಥರ ಶಾಸ್ತ್ರ ಸಂಪ್ರದಾಯ ಇದೆ. ನೀವು ಉತ್ತರ ಕರ್ನಾಟಕದ ಶಾಸ್ತ್ರ ಸಂಪ್ರದಾಯ ನಿಮಗೆ ಗೊತ್ತಿರಲ್ಲ, ಅದಕ್ಕೆ ನಿಮಗೊಂದು ತೋರಿಸ್ಬೇಕು ಅಂತ ನಾನು ವಿಡಿಯೋ ಮಾಡಿದ್ದು. ಎಲ್ರಿಗೂ ಸಕ್ಕರೆ ಕೊಟ್ಬಿಟ್ಟು ಬಾಯಿ ಸಿಹಿ ಮಾಡಿ ಆ ಕಡೆ ಶಾಸ್ತ್ರ ನಡೀತಾ ಇತ್ತು. ಅಂದರೆ ಹುಡುಗ ಹುಡುಗಿಗೆ ಬಟ್ಟೆ ಮಾಡೋದು ಅದು ಎಲ್ಲ ಮಾಡ್ತಾಯಿದ್ರು. ಈ ಕಡೆ ಸಕ್ಕರೆ ಎಲ್ಲರಿಗೆ ಬಾಯಿ ಸಿಹಿ ಮಾಡ್ಕೊಳ್ಳೋದಕ್ಕೆ ಸಕ್ಕರೆ ಹಂಚ್ತಾಯಿದ್ರು. ಆಮೇಲೆ ಊಟ ತಯಾರಾಗುತ್ತೆ, ಊಟ ರೆಡಿ ಆಗುತ್ತೆ. ಆಮೇಲೆ ಊಟಕ್ಕೆ ಕೊಡೋದು ನೋಡಿ. ನಿಮಗೆ ಗೊತ್ತಾಗುತ್ತೆ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ.
ಸ್ನೇಹಿತರೆ, ಉತ್ತರ ಕರ್ನಾಟಕದ ಕಡೆ ಊಟ ಈ ಥರ ಇದೆ. ಚಪಾತಿ, 2 ಥರದ ಪಲ್ಯ, ಒಂದು ಮೊಳಕೆ ಕಾಳು ಪಲ್ಯ, ಒಂದು ಬದನೆಕಾಯಿ ಪಲ್ಯ, ಶೇಂಗಾ ಚಟ್ನಿ, ಮೊಸರು, ಸಲಾಡ್ ಬಾಡಿಸ್ಕೊಳ್ಳೋದಕ್ಕೆ ಮೆಂತ್ಯ ಪಲ್ಯ, ಗಜ್ಜರಿ, ಮೂಲಂಗಿ, ಸೌತೆಕಾಯಿ, ಆಮೇಲೆ ಬಜ್ಜಿ ಎಲ್ಲ ಥರನೂ ಇತ್ತು. ಊಟ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಅಡುಗೆ ಆಗಿತ್ತು. ಭಾರಿ ಅಡುಗೆ ಮಾಡಿದ್ರು, ಭಾಳ ಚೆಂದಾಗಿತ್ತು ಅಡುಗೆ. ನಾವು ಇಷ್ಟಪಟ್ಟು ಉಂಡ್ವಿ, ಊಟ ಮಾಡಿದ್ವಿ. ನಮ್ಮ ಕಡೆ ಈ ಸಂಪ್ರದಾಯ ನೋಡ್ರಿ, ಕರಿಗಡುಬು ಫಸ್ಟ್ ಮಾಡೋದೇ ಬ್ಯಾಳಿಗೆ ಹಾಕಿ ಕರಿಗಡುಬು ಅಲ್ಲಿ ಹೋಳಿಗೆ ಅಲ್ಲಿ ಮಾಡ್ತಾರೆ. ಅದು ಹೋಳಿಗೆ ಉಣ್ಣೋದು ಅಂತ ನಮ್ಮ ಕಡೆ ಅಂತಾರೆ. ಉತ್ತರ ಕರ್ನಾಟಕದ ಕಡೆ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಬೇರೆ ಹೊರಗಡೆಯಿಂದ ಎಷ್ಟೇ ಸ್ವೀಟ್ ತರಿಸಿದ್ರು ಶಾಸ್ತ್ರ ಸಂಪ್ರದಾಯಕ್ಕಾಗಿ ಸ್ವಲ್ಪನಾದರೂ ಬ್ಯಾಳಿಗೆ ಹಾಕಿ ಹೋಳಿಗೆಯರ ಮಾಡಿರ್ತಾರೆ ಅಥವಾ ಕರಿಗಡುಬಾದರೂ ಮಾಡಿರ್ತಾರೆ. ನೋಡಿರಿ, ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಥರ ಅಡುಗೆ ಮಾಡಿದರು. ಅಡುಗೆ ಮಾತ್ರ ಮಸ್ತಾಗಿತ್ತು. ತೃಪ್ತಿಯಿಂದ ಊಟ ಮಾಡಿ ಬಂದ್ವಿ. ಎಲ್ಲರೂ ಅದೇ ಹೇಳ್ತಾಯಿದ್ರು, ಹಂಗಾರಿ ಬಿಜಾಪುರ ಮಂದಿ ಊಟಕ್ಕೆ ಆಮೇಲೆ ಅಡುಗೆ ಮಾಡೋದ್ರೊಳಗೆ ಇನ್ನೊಬ್ರಿಗೆ ಊಟಕ್ಕೆ ಹಾಕೋದ್ರೊಳಗೆ ಅಷ್ಟು ನಾ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದ್ರೆ ನಾನು ಬಿಜಾಪುರದವಳೆ. ಹಾಗಾಗಿ ಮ್ಯಾಗಡೆ ಮಂದಿ ಅಂತೀವಿ ನಾವು. ಮ್ಯಾಗಡೆ ಮಂದಿ ನಾವು ಇದೇ ಥರ ನೋಡಿರಿ, ಜಬರ್ದಸ್ತ್ ಇರ್ತೈತಿ ಅಡುಗೆ ಊಟ ಆಮೇಲೆ ಅಂಗಡಿಯಂದು ಹಿಟ್ಟು ತರಲ್ಲ ನಾವು ಬಿಜಾಪುರ ಸೈಡ್. ಅಂಗಡಿಯಲ್ಲಿ ಒಟ್ಟೆ ಹಿಟ್ಟು, ಗೋಧಿ ಹಿಟ್ಟು ಚಪಾತಿ ಬರ್ಬೇಕಲ್ಲ ಮತ್ತೆ ಎಲ್ಲರೂ ಓಕೆ ಸ್ನೇಹಿತರೆ, ಒಂದು ಎಂಗೇಜ್ಮೆಂಟ್ ಇತ್ತು, ನಿಶ್ಚಿತಾರ್ಥ ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಹೋಗಿದ್ದೆವು. ಬಿಜಾಪುರ ದಾಟಿ ನಮ್ಮೂರಿಂದ ಸಿಕ್ಕಾಪಟ್ಟೆ ದೂರ. ಹೋಗ್ಬೇಕಾದ್ರೆ ಒಂದು 3.5 ತಾಸು ಜರ್ನಿ ಆಗುತ್ತೆ. ಬರಬೇಕಾದ್ರೆ 3.5 ತಾಸು ನನ್ನ ಮಕ್ಕ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ. ಹೋಗುವಾಗಿದ್ದಂಥ ಕಳೆ ಬರುವಾಗಿರಂಗಿಲ್ಲ. ಹೋಗ್ಬೇಕಾದ್ರೆ ಖುಷಿಯಿಂದ ಹೋಗಿರ್ತೀವಿ. ಬರಬೇಕಾದ್ರೆ ಸಿಕ್ಕಾಪಟ್ಟೆ ಸುಸ್ತಾಯಿತು. ಇಲ್ಲಿದ 9 ಗಂಟೆಗೆ ಹೋಗಿವಿ. ಬೆಳಗ್ಗೆ 9 ಗಂಟೆಗೆ ಹೋಗಿವಿ. ಅಲ್ಲಿ 12:15 ಪೌಣೆ 1 ಆಗಿತ್ತು. ಆವಾಗ ಮುಟ್ಟಿವಿ. 1:15 ಟಿಫಿನ್ ಹಾಕಿದ್ರು. 1:15 ಟಿಫಿನ್ ಮಾಡಿ ಬೆಳಗ್ಗೆ ಏನೂ ತಿಂದಿಲ್ಲ ಸ್ನೇಹಿತರೆ. ಒಂದು ಕಪ್ ನೀರು ಕುಡಿಯೋದೂ ಆಗಿಲ್ಲ. ಹಾಗೆ ಹೋಗಿದ್ದೆ. ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹಂಗೆ ಹೋದೆ. ಟಿಫಿನ್ ಮಾಡಿಟ್ಟಿದ್ದೆ, ತಿನ್ನಬೇಕು ಅನ್ನೋದ್ರಾಗ ಬಂದರು. ಬಾ ಅಂದೆ ಅವರಿಗೂ ಕೂಡ, ತಿನ್ಬರ್ರಿ ಇಬ್ಬರು ಸ್ವಲ್ಪ ತಿಂದು ಹೋಗೋಣ ಅಂದರು. ಕೇಳಲಿಲ್ಲ. ಇಲ್ಲ ಬರ್ರಿ ಗಾಡಿ ಬೇರೆ ನಿಂತೈತಿ ಅಂತ ಹೇಳಿದ್ರಲ್ಲ. ಹೀಗಾಗಿ ಹೋದ್ವಿ. ಅಲ್ಲಿ ಹೋದ ಬಳಿಕ ಮೊದಲೇ ನನಗೂ ಗೊತ್ತಲ್ವ, ಒಂದು 4 ಗಂಟೆಗೆ ಊಟ ಮಾಡಿದ್ವಿ. 4 ಗಂಟೆಗೆ ಊಟ ಆಯಿತು. 4 ಗಂಟೆಗೆ ಊಟ ಮಾಡಿ 5 ಗಂಟೆಗೆ ಅಲ್ಲಿಂದ ಬಿಟ್ವಿ. ಇಲ್ಲಿ 8:15 ಬಂದ್ವಿ. ಯಪ್ಪ ಏನು ಕೇಳ್ತೀರ, ಫುಲ್ ತಲೆ ಬೇರೆ ನೋವಿಸ್ತಾ ಇದೆ ಸಣ್ಣಗೆ. ಇವಾಗ ಮನ್ಕೊಂಬಿಡೋದು, ಏನು ಬೇಡ, ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿಬೇಕು ಅನ್ಸಾಕತ್ತೈತಿ. ಕಡಕ್ಕಾಗಿ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿತೀನಿ. ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಮನ್ಕೊಂಬಿಡ್ತೀನಿ. ಬೆಳಗ್ಗೆ ಹೇಳ್ಬೇಕು ಸ್ನೇಹಿತರೆ, ಬೆಳಗ್ಗೆ 5 ಗಂಟೆಗೆ ಎದ್ದು ನೆಲ ಒರೆಸ್ಕೋಬೇಕು. ಹಬ್ಬ ನಾಳೆ ಹಬ್ಬ ಬೇರೆ ಇದೆ, ಸಂಕ್ರಾಂತಿ ಹಬ್ಬ. ನಾಳೆ ರೊಟ್ಟಿ ಮಾಡ್ಕೋಬೇಕು. ಸಂಕ್ರಾಂತಿ ಹಬ್ಬದ ರೊಟ್ಟಿ, ಎಳ್ಳಚ್ಚಿ ರೊಟ್ಟಿ ಮಾಡಬೇಕು. ಆಮೇಲೆ ಬೋಗಿ ಪಲ್ಯ ಮಾಡಬೇಕು. ಶೇಂಗಾ ಹೋಳಿಗೆಗೆ ರೆಡಿ ಮಾಡ್ಕೋಬೇಕು. ಹಬ್ಬ ಹರಿದಿನ ಬಂದ್ರೆ ಜೊತೆಯಲ್ಲಿ ಮಾಡೋದಕ್ಕೂ ಇರಬೇಕು. ಕೈಯಾಗ ಒಬ್ಬರೇ ಅಷ್ಟು ಮಾಡ್ಕೊಂಡು ಹೋಗೋದಂದ್ರೂ ಸಿಕ್ಕಾಪಟ್ಟೆ ಇದನ್ನೇ ಆಗುತ್ತೆ. ಆದರೂ ಮಾಡಬೇಕು. ಎಲ್ಲ ಮನೆ ತೊಳ್ಕೊಬೇಕು. ನಾಳೆ ಎಲ್ಲ ನೆಲ ಒರೆಸ್ಕೋಬೇಕು. ಫುಲ್ಲು ಜಾಸ್ತಿ ಹಾಕೋ ದೊಡ್ಡ ಮನೆ ಆಗುತ್ತೆ. ಒಬ್ಬಳೇ ಮಾಡಬೇಕು. ಬೆಳಗ್ಗೆ ಎದ್ದು ನೆಲ ಒರೆಸ್ಕೊಂಡು ಎಲ್ಲ ಅಷ್ಟು ಮಾಡಬೇಕು. ಸಂಕ್ರಾಂತಿ ಹಬ್ಬದ್ದು ಬೋಗಿ ಪಲ್ಯ ಮಾಡೋದು, ರೊಟ್ಟಿ ಮಾಡೋದು, ಹೋಳಿಗೆಗೆಲ್ಲ ಶೇಂಗಾ ಹೋಳಿಗೆ ರೆಡಿ ಮಾಡ್ಕೊಳ್ಳೋದು, ಎಳ್ಳು ಹೋಳಿಗೆ ಮಾಡೋದು. ಏನು ಕೇಳ್ತೀರ ಸ್ನೇಹಿತರೆ, ಮಾಡಬೇಕು. ಬಿಡುಗಡೆ ಇಲ್ಲ. ಹೆಣ್ಣಾಗಿ ಹುಟ್ಟಿವಿ ಅಂದೊಳಕ್ಕೆ ಎಲ್ಲನೂ ಮಾಡಬೇಕು, ನಿಭಾಯಿಸ್ಕೊಂಡು ಹೋಗಬೇಕು. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸಂಕ್ಷಿಪ್ತವಾಗಿ ಹಾಕಿರ್ತೀನಿ ನೋಡಿ. ಹುಡುಗ ಹುಡುಗಿ ಮಸ್ತ್ ಜೋಡಿ ಕಲ್ತೈತಿ. ಇಬ್ಬರಿಗಿನ ಮಸ್ತ್ ಅದಾರ. ಇಬ್ಬರು ಮೇಡ್ ಫಾರ್ ಈಚ್ ಅದರ ಅನ್ಬೋದು. ಆ ಥರ ಅದಾರ. ಚಂದ ಐತಿ. ಒಟ್ಟಿನಲ್ಲಿ ನೀವು ಕೂಡ ಹರಸ್ರಿ. ಜೋಡಿಗಳಿಬ್ಬರು ಚೆನ್ನಾಗಿರಲಿ ಅಂತ ನಿಶ್ಚಿತಾರ್ಥ ಆಯಿತು. ಇವಾಗ ಬೇಸಿಗೆ ದಿನದಲ್ಲಿ ಮದುವೆ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲೇನ ಅಷ್ಟು ಚೆನ್ನಾಗಿ. ಹುಡುಗನೂ ಚಂದದನ, ಹುಡುಗಿನೂ ಚಂದದಳ. ಇಬ್ಬರಿಗೆ ಜೋಡಿ ಒಪ್ಪೈತಿ. ನಮ್ಮ ರಿಲೇಟಿವ್ದೊಳಗೆ ಅಂತಂದದ್ದಕ್ಕೆ ಹೋಗಿದ್ದೆ. ನಮ್ಮ ರಿಲೇಟಿವ್ ಒಳಗೆ ಇದ್ದದ್ದಕ್ಕೆ ಹೋಗಿದ್ದೆ. ನಾನು ಎಲ್ಲಿ ಹೋಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ
ನನಗೆ ಎಲ್ಲಿ ತಿರುಗಾಡೋದಾಗಲ್ಲ. ಹೋಗಿ ಬಂದರೆ ಸುಸ್ತಾಗಿ ಮನ್ಕೊಂಡ್ಬಿಡ್ತೀನಿ ನಾನು. ಜರ್ನಿ ಅಂತೂ ಆಗೋದಿಲ್ಲ ನನಗೆ. ಬರೀ ಸುಸ್ತಾಗಿಬಿಡುತ್ತೆ. ಜರ್ನಿ ಮಾಡಿದರೆ ಬರೀ ಸುಸ್ತಾಗಿಬಿಡುತ್ತೆ. ಬಂದ ಬಳಕ ಒಂದು ದಿನ ಬೇಕು ನನಗೆ ರಿಕವರ್ ಆಗ್ಬೇಕಂದ್ರೆ. ಬರೀ ಒಂದು ಸ್ವಲ್ಪ ಹೋಗಿ ಬಂದರೆ ನಿದ್ದೆ ಬರ್ತಾಯಿದೆ ಸಣ್ಣಗೆ. ಆದರೂ ಅಷ್ಟೇ ಎಲ್ಲ ಕೆಲಸ ಮುಗಿಸ್ಬೇಕು ನಾಳೆಗೆ. ನೀವು ಹುಡುಗ ಹುಡುಗಿಗೆ ಇಬ್ಬರಿಗೆ ಹರಸ್ರಿ, ಚಂದಾಗ ಜೀವನದಲ್ಲಿ ಮುಂದೆ ಇರಲಿ, ಅವರು ಒಳ್ಳೇದಾಗಲಿ. ಅವರಿಬ್ಬರಿಗೆ ಜೋಡಿ ಹೆಂಗೈತೆ ಅಂತೇಳಿ ನೀವು ಹೇಳ್ರಿ. ಹಾಗೆ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಹರಸ್ರಿ. ಮತ್ತು ಮದುವೆದನ್ನು ತೊಗೊತೀನಿ, ಅವ್ರದ್ದೆಲ್ಲ ವೀಡಿಯೋ ತೊಗೊತೀನಿ. ನಮ್ಮ ರಿಲೇಟಿವ್ ಇದ್ದದಕ್ಕೇ ನಾನು ಹೋಗಿದ್ದು. ಬೇರೆ ಯಾರ್ದಕ್ಕೂ ನಾನು ಹೋಗಲ್ಲ. ಬೇರೆ ಯಾರ್ದಕ್ಕೂ ನಮ್ಮ ಯಜಮಾನ್ರು ನನಗೆ ಕಳಿಸೋದೂ ಇಲ್ಲ. ಯಾಕಂದ್ರೆ ನಾನು ಬಂದ ಒಳಗೆ ಮನ್ಕೊಂಬಿಡ್ತೀನಿ ಅಂತ ಹೇಳಿಬಿಟ್ಟು, ಜರ್ನಿ ಆಗಿ ಬರಲ್ಲ, ಬಂದ ಒಳಗೆ ಮನ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಕಳಿಸೋದೂ ಇಲ್ಲ. ರಿಲೇಟಿವ್ ಅಂದಾಗ ಹೋಗಲೇಬೇಕು. ಅವ್ರು ಹೋಗಬೇಕು, ಇಲ್ಲ ನಾನು ಹೋಗಬೇಕು. ಅವರು ಹೋಗೋಕ್ಕಾಗಲ್ಲ, ನಾನೇ ಹೋಗಿರ್ತೀನಿ. ಆಮೇಲೆ ಇಲ್ಲಿ ಯಾರಾದರೂ ಡೆತ್ ಆಗಿರ್ತಾರಲ್ಲ ಅಂತಲ್ಲಿ ಅವರೇ ಹೋಗ್ತಾರೆ, ನಾನು ಕಳಿಸಲ್ಲ. ಎಲ್ಲಾದರೂ ಹಿಂಗೆ ಡೆತ್ ಆದಲ್ಲಿ ಪ್ರತಿಯೊಂದು ಕಡೆನೂ ಹೋಗಿರ್ತಾರೆ ಅವರು. ಎಲ್ಲಿ ಬಿಡಂಗಿಲ್ಲ, ಮಿಸ್ ಮಾಡ್ಕೊಲ್ಲ ಅದನ್ನು. ಯಾಕಂದ್ರೆ ಏನೋ ಅಂತಾರಪ್ಪ, ಅದು ಸತ್ತೋರು ಹೊಳೆ ಹುಟ್ಟು ಬರಲ್ಲ, ಕೊನೆ ಬಾರಿ ಮುಖ ನೋಡೋದಿರ್ತೈತಿ ಅಂತ ಹೋಗ್ಲೇಬೇಕು. ಎಂತೊಬ್ರು ಆದರೂ ನಮ್ಮ ಶತ್ರುಗಳಾದ್ರೂ ಹೋಗಿ ಅವ್ರಿಗೆ ಹಿಡಿ ಮಣ್ಣು ಹಾಕಿ ಬರ್ಬೇಕು ಅನ್ನೋದೊಂದು ಅವರ ಇದರಲ್ಲಿ ಐತಿ. ಹೀಗಾಗಿ ಎಲ್ಲೇ ಸರಿ ಹೋಗಿರ್ತಾರಲ್ವ, ಎಲ್ಲೇ ಡೆತ್ ಆಗಿರ್ತಾರಲ್ಲ, ಎಲ್ಲೇ ಆದ್ರೂ ಅವ್ರು ಯಾರೇ ಕಾಸ್ಟ್ ಅಂತ ಯಾವತ್ತೂ ನೋಡೋಂಗಿಲ್ಲ. ಯಾರೇ ಡೆತ್ ಆದ್ರೂ ಅವ್ರು ಹೋಗಿ ಬರ್ತಾರೆ ಅಂತಲ್ಲಿ. ನಾನು ಹೋಗಲ್ಲ ಅಂತಲ್ಲಿ. ರಿಲೇಟಿವ್ದು ಏನಾದರೂ ಫಂಕ್ಷನ್ ಇದ್ದಾಗ ನಾನು ಹೋಗಲೇಬೇಕು. ಮತ್ತು ಬೇರೆ ಯಾರ್ದು ನಾವು ಹೋಗಂಗಿಲ್ಲ. ಬೇರೆ ಇದರಲ್ಲಾದ್ರೂ ನಾನು ಹೋಗಲ್ಲ. ಯಾಕಂದ್ರೆ ನಾನು ರಿಸ್ಕ್ ತೊಗೊಳಂಗಿಲ್ಲ. ನಮ್ಮ ರಿಲೇಟಿವ್ ಅಂದ್ರೆ ನಮಗೆ ಬಿಡುಗಡೆ ಇರಲ್ಲ, ನಾವು ಹೋಗಲೇಬೇಕಾಗಿರುತ್ತೆ. ಓಕೆ ಸ್ನೇಹಿತರೆ, ಮಾತಾಡ್ತಾ ಕುಂತ್ರೆ ಇಡೀ ರಾತ್ರಿ ಪೂರ್ತಿ ಮಾತಾಡ್ತೀನಿ ನಾನು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಜೋಡಿಗಳು ಹೆಂಗಿದಾವೆ ನೀವು ಹೇಳ್ರಿ, ಹಾಗೆ ಹರಸ್ರಿ. ಆ ಜೋಡಿಗಳಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನೀವು ಕೂಡ ಆಶೀರ್ವಾದ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಸ್ನೇಹಿತರೆ.